ಕುಲರ್ ಊಟ ಹಾಕ ತಾಕತ್ತಿರ್ಬೇಕು ಇಲ್ಲಿದ್ಯಾನ್ಕ ಜನ್ಮ ಜಾಡ್ಸ ನಿಂದೊಂದ್ ಜನ್ಮ ನೀನೊಬ್ಬ ಜಮೀನ್ದಾರನೋ ಇವಂದೊಂದ್ ದೊಡ್ಡಸ್ತಿಕ ಹೋಗಯ್ಯ ಜಾಲ್ ಮಾರಿದ್ದಂಗ ನನ್ನ ಮಕ್ಕಳು ಓಹೋ ಯಾರ ಹುಡುಗಿ ಬಂದ್ಬಿಟ್ಟವಳೆ ನೋಡು ನಾನೇ ಅಲ್ಲ ನೀನೇನಾ ಏನಮ್ಮ ಈ ಅವತಾರಗಳು ಈ ಡ್ರೆಸ್ಸುಗಳು ಕಣ್ಣಾಗ ನೋಡಕ್ ಯಾಕ ನಿಂಕ್ ಯಾಕ ಕಣ್ಣುಗ್ಲೂರಿ ಅಯ್ಯೋ ನಂಗೇನ್ ಕಣ್ಣುಗ್ಲೂರಿಲ್ಲ ಬಿಡಮ್ಮ ಕೆಲವ್ರು ಗಂಡಸ್ರು ಅಂಗಡಿ ಮೇಲೆ ಲಕ್ಷಗಳು ಬಂಡವಾಳ ಹಾಕ್ಬಿಟ್ಟು ಗಲ್ಲ ಮೇಲೆ ಹೆಂಗ್ಸನ್ ಕೂದ್ಸಿರ್ತಾರೆ ಒಂಥರ ಗಲ್ಲಕ್ಕೂ ಲಕ್ಷಣ ಅಂಗಡಿಗೂ ಲಕ್ಷಣ ಅಲ್ಲ ನಿನ್ಕೇನ್ ಒಟ್ಟೂರಿ ಏನ್ ಯಾವಾಗೂ ನಾವ್ ಸೀರೆಗಳು ಸುತ್ಕೊಂಡೇ ಇರ್ಬೇಕಾ ಹೌದೇಳಮ್ಮ ಸೀರೆಗಳು ಏನಕ್ಕ ಬಲಿ ಬಾದೆಲ್ಲ ಬ್ಯಾಸ್ಗ್ಯಾಗ ಹೋಟೆಲ್ ಶೃಂಗಾರ ಮಾಡೋದ್ ಬಿಟ್ಟು ನೀನ್ ಶೃಂಗಾರ ಮಾಡ್ಕೊಂಡ್ಬಿಟ್ಟಿದ್ಯಾ ನೋಡು ಅಡಿಗೆಗಳು ಚೆನ್ನಾಗ್ ಮಾಡ್ಬೇಕು ಅದು ಬಿಟ್ಬಿಟ್ಟು ನೀನ್ ಹಿಂಗ್ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡ್ಬಂದ್ಬಿಟ್ರೆ ಬಿತ್ತ ನಿನ್ ಕಾಕ್ ಕಣ್ಣುಗಳು ನನ್ ಮ್ಯಾಗ ಮುಗೀತ್ ಬಿಡಿ ನನ್ ಕತೆ ಅಷ್ಟೇ ಬೌ ಕಣ್ಣು ಬಿದ್ದು ಏನ್ ಮಾಡ್ಬೇಕು ಬಿಡ ಬೌ ಇಂಜಿನ್ ಬೋರ್ಕ್ ಬಂದದೆ ಇನ್ನ ಆಗೋಯ್ತು ಬಿಡು ಇನ್ನ ಏನ್ ಅಂಕಲ್ಲು ತಾತನವರುಗಳು ಏನ್ ಬಂದು ಆಂಟಿ ಚಿತ್ರಾನ್ನ ಕೊಡು ಆಂಟಿ ಬಿಸಿಬೇಳೆ ಬಾತ್ ಕೊಡು ವಾಂಗಿ ಬಾತ್ ಕೊಡು ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರ ಇನ್ನೇನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಹಾಕ್ತಿಯಲ್ಲ ಬರ್ತಾರ ಬಿಡಿ ಜನಗಳು ಏನ್ ನೀ ಅಲಂಕಾರ ಮಾಡ್ಕೊಂಬಂದ್ರೆ ಆಗ ನೋಡಿ ಅವ್ನ ಯಾವನ ತಲ್ಮಾಷ್ ಬಂದವನು ಒಂದ್ ಪ್ಲೇಟ್ ಬಿಸಿಬೇಳೆ ಬಾತ್ ಕೊಡು ಬಿಸಿಬೇಳೆ ಬಾತು ಏನಪ್ಪ ಗುಲುಗ್ ನಿಂಕ ಪಾಪ ಎಪ್ಪನ್ ಬಿಸಿ ಬೆಳೆ ಬತ್ ಕೇಳಿದ್ರ ಹಂಗೆ ಗುಲುಕ್ತೀಯ ಅಯ್ಯೋ ಏನಿಲ್ಲ ಬಿಡಮ್ಮ ಯಾಕಣ ಬಿಸಿಬೇಳೆ ಬಾತ್ ಚೆನ್ನಾಗಿರಲ್ಲ ಇಲ್ಲಿ ಅಪ್ಪಯ್ಯ ಸಖತ್ತಾಗ್ ಮಾಡ್ತಾಳೆ ಸೂಪರ್ ಆಗಿರ್ತದ ಈ ಅಮ್ಮನ್ಕ ಹಣ್ಣು ಅಂದ್ರೆ ಬೊಲೆ ಭಕ್ತಿ ಇವತ್ತೇನು ಹಣ್ಣು ಉಳಿದ್ಬಿಟ್ರೆ ಬಿಸಾಕೋದೇ ಇಲ್ಲ ನಾಳೆ ಬೆಳಿಗ್ಗೆ ಅದೇ ತಂಗ್ಲನ್ಕ ತೊಗರಿ ಬೇಳೆಕಾಳು ಸಾರು ತರಕಾರಿ ಹಾಕಿ ಮಾಡ್ಬಿಟ್ಟು ಅನ್ನದಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಟ್ಟ ಹೊಡೆದು ಪ್ಲೇಟ್ ಮೇಲೆ ಪಟ್ಟ ಅಂತ ಹಾಕಿ ನಾಲ್ಕು ಬುಂದಿ ಕಾಳು ಹಾಕಿ ಕೊಡ್ತಾಳ ಓ ನಮ್ಮ ಅಮ್ಮನಾಣ ಸಖತ್ತಾಗಿರ್ತದಪ್ಪಯ್ಯ ಎತ್ತಿ ಕಣ್ಣಿಂದ ಇಕ್ಕಿದ್ದಂದ್ರೆ ಇವಾಗ ಹೋಗಲ್ಲತ್ತ ನನ್ ಹೆಂಗ್ ಬೇಕಾಗ್ ಮಾಡ್ಕೊಂತೀನಿ ನಿಂಕೇನ್ ಇವಾಗ ಅಪ್ಪಯ್ಯ ಏನಾಗಲ್ಲ ತಿನ್ನೋ ಚೆನ್ನಾಗಿರ್ತದ ಏನಾರ ಅಷ್ಟು ವೀಕ್ ಇರೋರ್ಕ ಪಂಪು ಮೋಟ್ರ್ ರಿಪೇರಿಗೆ ಬರ್ತದ ಅಷ್ಟೇ ಆ ಡರ್ರು ಬುರ್ರು ಅಂತ ಸೌಂಡ್ಗಳು ಬರ್ತಾವ ಇನ್ನೇನ್ ಆಗಲ್ಲ ಏನಾರಾಗ್ಲಿ ಈ ಅಮ್ಮನ ಒಂದು ವಿಚಾರದಾಗ ಮಾತ್ರ ಮೆಚ್ಕೊಂಬ ಯಾಕಂತ್ಯಾ ನಂದಿನಿ ಹಾಲು ಬಳಸ್ತಾಳ ನಂದಿನಿ ಮೊಸರು ಬಳಸ್ತಾಳ ಎಲ್ಲಾ ನಂದಿನಿನೇ ಬಳಸ್ತಾಳಪ್ಪ ನಂದಿನಿ ಅಂತಂದ್ರೆ ಒಂಥರ ಹಾಲ್ದು ಮಾರಿದ್ದಂಗಲ್ಲಿ ಅಪ್ಪಯ್ಯ ದೊಡ್ಡ ಸಂಸ್ಥೆ KMF ಎಷ್ಟೋ ಜನ ಕೋಟ್ಯಾಂತರ ಜನ ರೈತರು ಬದುಕ್ಯವ್ರೆ ಅವ್ರ ಮಕ್ಕಳನ್ನ ಡೈರಿ ಕಾಲ್ ಹಾಕಿ ಬಟವಾಡಿ ಬಂದಿದ್ರಾಗ ಡಾಕ್ಟರ್ಗಳು ಇಂಜಿನಿಯರ್ಗಳು ಮಾಡ್ಯಾರ ಗೊತ್ತಾ ಆ ವಿಚಾರದಾಗಪ್ಪ ಈ ಅಮ್ಮನು ಗ್ರೇಟ್ ಅಕ್ಕ ಇದೇನು ಬೇಡ ಚಿತ್ರಾನ್ನ ಕೊಟ್ಬಿಡಕ ಅಕ್ಕ ನಾಳೆನು ಬೇರೆ ಬೇರೆ ಸಿಗುತ್ತಕ್ಕ ತಿಂಡಿ ಹೂನಪ್ಪ ಎಲ್ಲ ಸಿಗ್ತದ ಚಿತ್ರಾನ್ನ ಬಿಸಿ ಬೇಳೆ ಬಾತು ಖಾರ ಬಾತು ವಾಂಗಿ ಬಾತು ಮೆಂತ್ಯ ಬಾತು ಕಳ್ಳೆ ಬಾತು ಇನ್ನೊಂದ್ ಬಾತು ಮತ್ತೊಂದ್ ಬಾತು ಎಲ್ಲ ಸಿಗ್ತದ ಬಾವು ಹ್ಞೂ ಅಪ್ಪಯ್ಯ ನಾಳೆನು ಹೋಗು ನಾಳೆ ಕಲರ್ ಮಿಡ್ಡೆ ಹಾಕ್ಕೊಂಡ್ ಬಂದಿರ್ತಾಳ ನೀನ್ ಯಾಕೆ ಮನೆ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ ನೋಡಿಲ್ಲ ಕೈಯೆಲ್ಲ ಸೋದೋಗ್ಬಿಟ್ಟಿದೆ ಸ್ಮೂತ್ ಆಗಿ ಸಾಫ್ಟ್ ಆಗಿ ನೋಡ್ಕೊಳಕ್ ಆಗಲ್ವಾ ನೀನ್ ಇದೆಯಲ್ಲ ಮನೋ ನೋಡ್ಕೊಳಕ್ಕೆ ಸರಿ ಆಯ್ತು ತಿನ್ನಿ ಅಪ್ಪಯ್ಯ ಮನೋ ಹೊಸದಾಗಿ ಮದ್ವೆ ಆಗಿ ಬಂದಿದ್ಯಾ ಏನ ಈ ಅವತಾರಗಳು ನಮ್ಮಪ್ಪ ಕಣ್ಣುಗಳಾಗಿ ನೋಡಕ್ ಆತ ಇಲ್ಲಲ್ಲ ಹೊಸದ್ರಾಗ ಬಲ್ ಚೆನ್ನಾಗಿರ್ತದಲ್ಲ ಜೀವನ ನಿಂಕ್ಯಾಕಣ ಹೊಟ್ಟೆವ್ರಿನ ಆ ನಂಗ್ ಯಾಕಪ್ಪಯ್ಯ ಹೊಟ್ಟೆ ಉರ್ಯ ಎಲ್ಲ ಪ್ರಕೃತಿ ಬಿಡು ಏನು ಮಾಡಕ್ಕಾಗಲ್ಲ ನೆಲಕ್ ನೋವಾತದ ನೇಗಿಲ್ಗಳು ಸೌದೋತದ ಅಂತ ಉಳ್ದಿರಾಕತ್ತದ ಬೆಳಿಗ್ದಿರಾಕತ್ತದ ಪ್ರಕೃತಿ ಅಪ್ಪಯ್ಯ ಏನು ಮಾಡಕ್ಕಾಗಲ್ಲ ಎತ್ತುಗಳು ಉಳ್ಬೇಕು ಕತ್ತಿಗಳು ಉರ್ಬೇಕು ಎಮ್ಮಿಗಳು ಇಳ್ಬೇಕು ಕ್ವಾಣಗಳು ಇದ್ದಂಗೆ ಇದ್ದು ಬಿಟ್ರಾತದ ನಾಲ್ಕು ಗಾಡಿಗಳ ಮಧ್ಯೆ ಮಾಡೋದನ್ನ 4 ಜನಗಳ ಮುಂದೆ ಮಾಡ್ತಾ ಇದೀರಾ ನಿಮ್ಗೇನು ಸಂಸ್ಕಾರ ಸಂಸ್ಕೃತಿ ಅದ ಸಾಮಾನ್ಯ ಜ್ಞಾನ ಅದ ಇಲ್ಲ ಬಿಡು ಆ ಜ್ಞಾನ ಮಾತ್ರ ಇದೆ ನಿಮ್ಗೆ
ನಿಂಕ್ ಯಾಕ ಹೊಸ್ದಾಗ್ ಮದ್ವೆ ಆಗ್ಯವ್ರೆ ಅವ್ರೆಂಡ್ರನ್ನ ಅವ್ರ ಹೆಂಗನ ನೋಡ್ಕೊಂತಾರ ಅದನ್ ಕಣ್ ಕುತ್ಕೊಳಕಾಗಲ್ಲ ನಿಂಕ. ಅಯ್ಯ ನೋಡ್ಕೊಂಡ್ಲಿ ಬಿಡಮ್ಮ, ಸದ್ಯ ನಂಗೇನು ಇವಾಗ ಕಾಲ ಕೆಟ್ಟೋಗ್ಬಿಟ್ಟದೆ. ನೋಡಿ ಇವ್ನ ಅವತಾರಗಳು ನೋಡು, ಏನ್ ಮುಂಜಾನೆ ಹಿಂದಕ್ಕೆ ಹಾಕೋದೇನು ತಿನ್ಸೋದೇನು, ಈ ಅವತಾರಗಳು ನೋಡಕ್ ಆಗಲ್ಲಪ್ಪ. ಓ ಈ ನಡುವೆ ನೋಡಿದ್ಯಾ ಗಾಡಿಗ್ಲಾಗ ಹೋಗ್ಬೇಕಾದ್ರೆ ಏನು ಆ ಹಿಂದ್ಗಡೆ ಕುತ್ಕೊಂಡ್ರೆ ಎಂಡ್ರುಗಳು ಹಿಂಗೆ ಕೈ ಹಿಡ್ಕೊಳೋದೇನು, ಭುಜದ ಮೇಲೆ ಹಿಂಗ ಕೈ ಹಿಡ್ಕೊಳೋದೇನು, ಆ ಅವತಾರಗಳು ನಮ್ಮಮ್ಮ. ಅಲ್ಲ ಅವ್ರಕ್ಕೆ ಮನೆಗ್ ಬಿಡ್ವಿರಲ್ಲ, ಇವೆಲ್ಲ ಬೀದಾಗೆ ಮಾಡ್ಬೇಕಾ? ಅಪ್ಪಯ್ಯ ನೀನ್ ತಿನ್ಸ ತಿನ್ಸಿ ರೆಕ್ಕೆ ಅಂತ ಹುಡ್ಗಿನ ಕಾರ್ ಡಿಕ್ಕಿ ಮಾಡ್ದಂಗ್ ಮಾಡ್ಬಿಡು. ಕಲ್ದಿರೇಣ ನಮ್ಮ ಹುಡುಗಿಗೆ ದೃಷ್ಟಿ ಆಗಲ್ಲ, ಅದೇನ್ ಮಾತುಗಳು ಅಂತ ಮಾತಾಡ್ತಾರೆ. ಆಯ್ತು ಬಿಡಪ್ಪ ತಿನ್ಸ, ನೀನು ದಿನಕ್ಕೇನು ಒಂದ್ 3-4 ಸಾರಿ ತಿನ್ಸ್ತೀಯಾ? ಬಗ್ಯಾಕ ಏನ್ ಮದ್ವೆ ಆದ ಹೊಸದ್ರಾಗ ನಿಮ್ ಯಜಮಾನು ದಿನಕ್ 3-4 ಸಾರಿ ತಿನ್ಸೋನ ಊಟ? ಏನಕ್ಕಿಂತ ಗಬ್ ಮಾತುಗಳು ಮಾತಾಡೋದ್ ನೀನ? ಹಿಂಗೆ ಮಾತಾಡ್ತಾ ಇದ್ದೆ ಅಂತಿಕ್ಕೆ ಸೀಮೆಣ್ಣೆ ಸುಟ್ಟಾಕ್ಬಿಡ್ತೀನಿ ನೋಡ್ತಾ ಇವಾಗ. ಏನು ಇಂಥ ಹೋಟ್ಲ್ ಕರ್ಕೊಂಡ್ ಬಂದಿದ್ರೆ? ಸುತ್ತಮುತ್ತ 10 ಕಿಲೋಮೀಟರ್ ಎಲ್ಲೂ ಇಲ್ಲ ಅಣ್ಣ ಹೋಟ್ಲು. ಲೇ ಮಂಜ, ಏನಾಯ್ತು ಕೇಳ್ಕೊಂಬರ. ಆಯ್ತಾ ಏನಾಯ್ತಕ್ಕ? ಚಿತ್ರಾನ್ನ ಐತಣ್ಣ. ಅಣ್ಣ ಚಿತ್ರಾನ್ನ ಐತಂತೆ. ಚಿತ್ರಾನ್ನ? ನನ್ನ ಕರ್ಮ. ಸರಿ ಬರ್ರಿ. ಏನಮ್ಮ ಇದು ಹೋಟ್ಲ್ ಹಿಂಗೆ ಕೇಳಿದ್ಯಾ? ಒಂಚೂರು ಕ್ಲೀನೇ ಇಲ್ಲ ಅಲ್ಲ? ಈ ತರ ಇದ್ರೆ ಯಾವ ನಾಯಿಗಳು ಕೂಡ ತಿಂಡಿನೂ ತಿನ್ನಲ್ಲ, ಊಟನೂ ಮಾಡಲ್ಲ. ಅಯ್ಯೋ ಎತ್ ಸರ್, ಹಳ್ಳಿಯಾಗಿರೋ ಹೋಟ್ಲು ಇನ್ ಹೆಂಗಿತ್ತದ? ಸರಿ ಬಿಡಮ್ಮ, ಅಂದಂಗ ನೀವು ಬಳಸೋದು ರಾ ರೈಸಾ ಬುಲೆಟ್ ರೈಸಾ? ಕುಚ್ಚಲಕ್ಕೆ ಹಾಕಿ ಮಾಡೋದು, ತಿಕ್ಕ ಮುಚ್ಕೊಂಡ್ ತಿನ್ಬೇಕು, ಇಲ್ಲ ಅಂದ್ರೆ ಓದ್ತಾ ಇರ್ಬೋದು ಅಷ್ಟೇ. ಓ ಭಾಗ್ಯಮ್ಮ, ಒಂದೊಂದ್ಸಾರಿ ದೇವ್ರು ನಿದ್ದೆ ಹೋಗ್ಬಿಟ್ಟು ಕಣ್ಣುಗಳು ಉಜ್ಕೊಂಡ ಯೋಗ್ಯತಿಲ್ಲದ ನನ್ನ ಮಕ್ಕಳಿಗೆಲ್ಲಾನು ಯೋಗ ಕೊಟ್ಟು ಬಿಡ್ತಾನೆ. ಆವಾಗ ಇಂತ ನನ್ನ ಮಕ್ಕಳು ಹಿಡಿಯಕ್ಕಾಗಲ್ಲ. ಏನ ನಿಗುರು ಪುಗುರು ಸ್ಟ್ಯಾಂಡರ್ಡ್, ಒಂದೊಂದ್ಸಾರಿ ತಿನ್ನಕ್ ಅನ್ನಿರಲ್ಲ ನನ್ನ ಮಕ್ಕಳ. ಯಾರ ನೀನು? ನಿಂದೆಷ್ಟು ಅಷ್ಟು ನೋಡ್ಕ, ನನ್ನ ಬಗ್ಗೆ ಇನ್ನ ಗೊತ್ತಿಲ್ಲ ನಿಂಕ. ಯಾಕಪ್ಪ ನಿನ್ನೇನ ಮಾತಾಡಿಸಿದ್ಯಾ? ಏನ್ ಒಳ್ಳೆ ಉಣ್ಸ್ಮೀನ್ ಎಗರ್ದಂಗೆ ಎಗರ್ತಾ ಇದ್ಯಾ? ನನ್ನ ಬಾಯಿ ನನ್ನ ಪಾಡು ನನ್ನ ಇಷ್ಟ, ನಾನೇನ ಮಾಡ್ಕೊಂತೀಯ? ನಿನ್ನೇನ ನನ್ಯ? ನಿನ್ನ ಬಾಯಿ ನಿನ್ನ ಪಾಡ, ನನ್ನ ಕೈ ನನ್ನ ಇಷ್ಟ. ತೋರ್ಸ್ಲೇನಾ? ಹೌದಾ, ತೋರ್ಸೋ ನೋಡೋಣ. ಬಾ ದೇವನಹಳ್ಳಿ ಕ್ರಾಸ್ಕ. ದೇವನಹಳ್ಳಿಕ? ಏನಕ್ಕಪ್ಪ ದೇವನಹಳ್ಳಿಕ? ಅಲ್ಲಿ ತೋರಿಸ್ತೇ ನಿನ್ ಪರಾಕ್ರಮ. ಅಪ್ಪಯ್ಯ ಮೊನ್ನೆಲ್ಲ ಬಂದಿದ್ನಿ, ಅದ್ಯಾವ್ದೋ ಮಾರ್ಟದ್ ನೋಡ, ಅಲ್ಲಿಗೆ ಬಂದಿದ್ದು 4 ಕಾಚೆ ಬೇಕಾಗಿತ್ತು ತಕೊಂಡ. ಹಂಗೆ ಆ ಕ್ರಾಸಾಗಿ ತಲೆಬಾಚ್ಕೊಂಡ್ನೆ, ಒಂದಷ್ಟು ಕೂದಲು ಉದ್ರೋಗ್ಬಿಟ್ಟವೆ. ಅವೆಲ್ಲ ಆದ್ಬಿಟ್ಟ ಒಂದ್ ಗೋಣಿಸಿಲ್ದಾಗ ಹಾಕ್ಬಿಟ್ಟ ಒಂದ್ ಆಟ ಮಾಡಿ ನಮ್ಮ ಮನೆ ಹತ್ರ ಕಳ್ಸು. ಬೇಡ ಅಂದ್ರೆ ನೀನೇ ಮಡಿಕ್ಯ. ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಕ? ಓ ಯಾರ್ ದೊಡ್ಡೋರು? ದೇವ್ರ ದೊಡ್ಡೋರು, ಜನಗಳಲ್ಲ. ನಾವು ಅನ್ನೇಜ್ ಕಡ್ತಾರೆ ಏನ್ ಮಾತಾಡೋದು? ಎದ್ದೋಗನ ಬಾಣ. Hello, excuse me. I don't know your destiny, but you don't know your destination. Owner of the world is watching you. ಇವನ ಕತೆ ಇವತ್ತು ಬೇಡ, ನಾಳೆ ಸ್ಕೆಚ್ ಹಾಕನ ಬರ್ರ. ಏ ಅಪ್ಪಯ್ಯ, ನನ್ನ ಮೇಲೆ ಸ್ಕೆಚ್ಚ? ನಿನ್ನ 3 ಇಂಚ್ ಪೆನ್ನ ಇಂಕದೇನ ನೋಡ್ಕೊಳ್ಳಲೇ.